ಮಾನವನು ಕೊಟ್ಟಿದ್ದು ಮನೆ ತನಕ, ದೇವರು ಕೊಟ್ಟಿದ್ದು ಕೊನೆ ತನಕ ಅಂತ. ಈ ಮಾತು ಯಾಕೆ ಹೇಳಿದೆ ಅಂದರೆ, ಈ ಒಂದು ಟೂರ್ನಮೆಂಟ್ಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ಸಹಕಾರ ಕೊಡ್ತೀನಿ ಅಂತ ಏನು ಎಲ್ಲರೂ ಕೂಡ ಈ ಟೂರ್ನಮೆಂಟ್ಗೆ ಸಹಕಾರ ಕೊಟ್ಟಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭ ಹೇಳ್ತಾ, ವಿಶೇಷವಾಗಿ ವೇದಿಕೆ ಮೇಲೆ ಎಲ್ಲ ಗಣ್ಯರು ಕೂಡ ಆಸೀನರಾಗಿದ್ದಾರೆ. ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ಕೊತೀನಿ. ಮೊದಲನೇದಾಗಿ ಅಹಿಂದ ಚಳವಳಿ ರಾಜ್ಯ ಸಂಚಾಲಕರಾಗಿ ಆಯ್ಕೆಯಾಗಿರುವಂತಹ ಜಿ ಒಡ್ಡಳ್ಳಿ ವೇಣುಗೋಪಾಲಣ್ಣನವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿ, ನಮ್ಮ ಮಂಡಿಕಲ್ ಮಂಜಣ್ಣ ಹೇಳ್ದಂಗೆ ನಿಜ ಅದು, ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿಗಳನ್ನು ಅವ್ರು ಕೊಟ್ಟರು. ಯಾವುದೇ ಕಾರಣಕ್ಕೆ ಪೇಪರ್ಗಳಲ್ಲಿ ಮಾಧ್ಯಮದಲ್ಲಿ ಎಲ್ಲೂ ಬಂದಿಲ್ಲ, ನಾನು ನೋಡಿದೆ. ಆದ್ದರಿಂದ ಈ ಒಂದು ಟೂರ್ನಮೆಂಟ್ಗೂ ಕೂಡ ಮೊದಲನೇ ಬಹುಮಾನ ಕೊಟ್ಟು ಮತ್ತೆ ಅದರ ಜೊತೆಗೆ ಟ್ರೋಫಿಗಳನ್ನು ವಿತರಣೆ ಮಾಡಿದ್ದಾರೆ. ಅವರಿಗೆ ವೇಣು ನನಗೆ ಮುಂದಿನ ದಿನಗಳಲ್ಲಿ ಆ ಕೋಡುಮಲೆ ಗಣಪತಿ ಆಶೀರ್ವಾದ ಸದಾ ಇರಲಿ, ಬಾಬಾ ಹೈದರ ಸರ್ದಾರ್ ಗುರುಗಳ ಆಶೀರ್ವಾದ ಸದಾ ಇರಲಿ, ಅವರ ಆರೋಗ್ಯವನ್ನು ಹೆಚ್ಚಿನ ರೀತಿಯಲ್ಲಿ ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ನಮ್ಮೆಲ್ಲರಿಗೂ ಕೂಡ ಯುವಕರಿಗೆ ನಮ್ಮ ತಾಲೂಕಿನಾದ್ಯಂತ, ಪಂಚಾಯಿತಿಯಾದಂಥ, ಹೋಬಳಿಯಾದಂಥ ಸಹಕಾರ ಖಂಡಿತವಾಗ್ಲೂ ಇರಬೇಕು ಅಂತ ಈ ಸಂದರ್ಭ ಹೇಳ್ತಾ, ಅದೇ ರೀತಿ ನಮ್ಮ ಕಾರ್ಗಿಲ್ ವೆಂಕಟೇಶನ್ ಆಗಿರ್ಬೋದು, ಉಮಾಶಂಕರಣ್ಣ ಆಗಿರ್ಬೋದು, ಅದೇ ರೀತಿ ಸೀಗೇನಹಳ್ಳಿ ನಮ್ಮ ಯಾದವಣ್ಣ ಆಗಿರ್ಬೋದು, ಚಲಪತಿ ಯಾದಣ್ಣ ಆಗಿರಬಹುದು, ಅದೇ ರೀತಿ ನಮ್ಮ ನಾಗಮಂಗಲ ಹರೀಶ್ ಸರ್ ಅವರು, ಇವರೆಲ್ಲರೂ ಕೂಡ ವೆಂಕಟರೆಡ್ಡಿ, ನಮ್ಮ ಆತ್ಮೀಯ ಸ್ನೇಹಿತರು ವೆಂಕಟರೆಡ್ಡಿ ಮತ್ತು ಲೋಕೇಶ್, ಇನ್ನು ಎಲ್ಲ ಸಂಸದರ ಎಲ್ಲ ನಮ್ಮ ಮುಖಂಡರು, ಯುವಕರು ಎಲ್ಲರೂ ಕೂಡ ಇವತ್ತು 3 ದಿನಗಳ ಕಾಲ ಈ ಕ್ರಿಕೆಟ್ ಟೂರ್ನಮೆಂಟನ್ನು ತಾವೆಲ್ಲರೂ ಕೂಡ ಆಯೋಜನೆ ಮಾಡಿ ಯಾವುದೇ ಗೋಮೆಗಲ್ಬಿ ಇಲ್ಲದೆ ಎಲ್ಲರೂ ಕೂಡ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀರಿ. ಅದೇ ರೀತಿ ನಮ್ಮ ಮಂಡಿಕಲ್ ಮಂಜಣ್ಣವರು ಕ್ರಿಕೆಟ್ ಅಂದರೆ ಅಭಿಮಾನ ಜಾಸ್ತಿ, ತಾಲೂಕಿನಲ್ಲಿ ಯಾವುದೇ ಪಂಚಾಯತಿಗಳು ಒಂದು ಹೋಬಳಿ ಆಗಿರ್ಬೋದು ಎಲ್ಲವೂ ಕೂಡ ಆಸಕ್ತಿಯಿಂದ ಅಲ್ಲಿ ಇದ್ದು ನನ್ನ ಕೈಲಾದಷ್ಟು ಮಟ್ಟಿಗೆ ಸಹಕಾರ ಕೊಡ್ತೀರಿ. ಮತ್ತು ಅದರ ಜೊತೆಗೆ ಯಾರು ಸಮಾಜ ಸೇವಕರಿದ್ದಾರೆ ಅವರನ್ನ ಮಾತನಾಡಿ ಒಂದು ಯುವಕರಿಗೆ ಬೆಂಬಲವನ್ನ ನೀಡಿ ಜೊತೆ ಕರ್ಕೊಂಡು ಹೋಗ್ತಿರ್ತಾರೆ. ಇಂಥವ್ರು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಅವರಿಗೆ ಅಧಿಕಾರ ಸಿಗಲಿ. ಅದ್ರ ವಿಶೇಷವಾಗಿ ನಾನು ವೇಣುಗೋಪಾಲಣ್ಣನವ್ರಿಗೆ ಮತ್ತು ಅವ್ರ ಕುಟುಂಬಸ್ಥರಿಗೆ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಅದೇ ರೀತಿ ಯಾಕೆಂದ್ರೆ ಒಂದು ಕೈಯಲ್ಲಿ ಮಾಡಿದ್ದು ಮತ್ತೊಂದು ಕೈಗೆ ಗೊತ್ತಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರು ಮಾಡ್ತಾ ಹೋಗ್ತಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಆರೋಗ್ಯವನ್ನು ಕೊಟ್ಟು ನಮಗೆಲ್ಲರೂ ಕೂಡ ಮಾರ್ಗದರ್ಶಕರಾಗಲಿ ಅಂತ ಈ ಸಂದರ್ಭ ಹೇಳ್ತಾ, ನಿಜವಾಗ್ಲೂ ಕೂಡ ಕ್ರಿಕೆಟ್ ಟೂರ್ನಮೆಂಟ್ ಯಾರ್ಯಾರು ಭಾಗಿಯಾಗಿದ್ರೆ, ಕ್ರಿಕೆಟ್ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಖೋಖೋ ಆಗಿರ್ಬೋದು, ಒಂದೊಂದು ಮನೆಯಲ್ಲಿ ಒಂದು ಮಗು ಇದ್ರೆ ಸಾಕು. ಯಾಕಂದ್ರೆ ಯಾರಾದ್ರೂ ಗಲಾಟೆಗೆ ಮತ್ತೊಂದು ಬಂದ್ರೆ ಆ ಮಗು ಒಂದೇ ಸಾಕು, ಬೇರೆ ಮನೆಯವ್ರು ಯಾರು ಬೇಕಾಗಿಲ್ಲ. ಯಾಕೆಂದ್ರೆ ಅವ್ರು ಮತ್ತೆ ನಮ್ಮ ತಂಟೆಗೆ ಬರಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಪ್ರತಿ ಒಂದು ವರ್ಷನೂ ಕೂಡ ಸಂಚಂದ್ರ ಗ್ರಾಮದಲ್ಲಿ ನಡೀಬೇಕು. ಅದ್ರ ಜೊತೆಗೆ ನಮ್ಮ ವೇಣುಗೋಪಾಲನವರು ವೇದಿಕೆ ಮೇಲೆ ಎಲ್ಲರೂ ಕೂಡ ಆಸನರಾಗಿದ್ದಾರೆ. ಅದ್ರ ಜೊತೆಗೆ ಎಲ್ಲರೂ ಕೂಡ ಏನು ಕ್ರೀಡಾಪಟುಗಳಿಗೆ ಏನು ಮೊದಲನೇ ಬಹುಮಾನ, ತೃತೀಯ ಬಹುಮಾನ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಈ ಸಂದರ್ಭ ಹೇಳ್ತಾ, ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕಬೇಕು, ಬಾಳ್ಬೇಕು. ಇವತ್ತಿರೋರು ನಾಳೆ ಇಲ್ಲ, ನಾಳೆ ಇದ್ದವ್ರು ನಾಳೆ ಇದ್ದಿಲ್ಲ, ಎಲ್ಲವೂ ಕೂಡ ಒಂದಲ್ಲ ಒಂದಿನ ಹೋಗ್ಬೇಕಾಗಿರೋದು. ಆದ್ರಿಂದ ಹುಟ್ಟು ಉಚಿತ, ಸಾವು ಖಚಿತ, ಇಲ್ಲಿ ಯಾರು ಕೂಡ ಶಾಶ್ವತರಲ್ಲ. ಆ ಒಂದು ನಿಟ್ಟಿನಲ್ಲಿ ನಿಮ್ಗೆಲ್ಲರೂ ಕೂಡ ಗೆಲುವು ಸೋಲು ಸಹಜ ಅದು. ಆದ್ರಿಂದ ಯಾರು ಗೆದ್ದಿದ್ದಾರೆ ಮುಂದೆ ಹೋಗ್ತಾರೆ, ಯಾರು ಸೋತಿದ್ದಾರೆ ಮುಂದೆ ನಾನು ಯಾವ ರೀತಿ ಗೆಲ್ಲಬೇಕು ಅನ್ನೋದನ್ನ ಆಟ ಗೊತ್ತಾಗಿರ್ತದೆ. ಅದರಿಂದ ಮುಂದೆ ಅವರು ಮುಂದೆ ಸ್ಥಾನದಲ್ಲಿ ಹೋಗ್ತಾರೆ. ಎಲ್ಲರೂ ಕ್ರೀಡಾಪಟುಗಳಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಸಂದರ್ಭ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಸಂಚಂದ್ರ ಗ್ರಾಮಸ್ಥರಿಗೆ, ಯುವಕರಿಗೆ ಏನು 51 ಟೀಮ್ಗಳು ನಮ್ಮ ಸಂಚಂದ್ರಕ್ಕೆ ಗ್ರಾಮಕ್ಕೆ ಬಂದಿದ್ದಾರೆ. ಎಲ್ಲವೂ ಕೂಡ ತಾಲೂಕಿನಾದಂಥ ಇದು ಸಂಚಂದ್ರ ಹೆಸರಾಗಿದೆ ಇವತ್ತು. ಆ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ. ವೇದಿಕೆ ಮೇಲೆ ಆಸೀನರಂತ ಎಲ್ಲ ಗಣ್ಯರಿಗೂ ಕೂಡ ವಿಶೇಷವಾಗಿ ನಮ್ಮ ವೇಣುನವ್ರಿಗೆ ಮತ್ತೆ ಎಲ್ಲರೂ ಕೂಡ ಏನು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ನಮ್ಮೆಲ್ಲರ ಸೃಷ್ಟಿಕರ್ತರಂತ ಹೇಳ್ತಾ, ನನ್ನ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರೂ ಕೂಡ ಒಂದು ಸುತ್ತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.